ದಾವಣಗೆರೆ ತೋಟಗಾರಿಕಾ ಇಲಾಖೆ ಹಾಗೂ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಸಹಯೋಗದಲ್ಲಿ ನಿನ್ನೆ ಹನಿ ನೀರಾವರಿ ಮತ್ತು ತೋಟಗಾರಿಕೆ ಬೆಳೆಗಳ ಸಮಗ್ರ ನಿರ್ವಹಣೆ ಕುರಿತು ವಿಭಾಗೀಯ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಶಾಸಕ ಸಮರ್ಥ್ ಶಾಮನೂರು ಚಾಲನೆ ನೀಡಿ ರೈತರಿಗೆ ಸಾವಯವ ಗೊಬ್ಬರ ಮತ್ತು ಜೇನು ಪೆಟ್ಟಿಗೆಯನ್ನು ವಿತರಿಸಿದರು. ತೋಟಗಾರಿಕೆ ಜಂಟಿ ನಿರ್ದೇಶಕ ರಾಘವೇಂದ್ರ ಪ್ರಸಾದ್, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಸವನಗೌಡ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಲಕ್ಷ್ಮೀಕಾಂತ್, ಸಹಾಯಕ ನಿರ್ದೇಶಕಿ ರೇಷ್ಮಾ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಬಳಿಕ ಶಾಸಕ ಸಮರ್ಥ ಶಾಮನೂರು, ಪ್ರಸ್ತುತ ರೈತರು ಉಪಯೋಗಿಸುತ್ತಿರುವ ಸಾಂಪ್ರದಾಯಿಕ ಮೈಕ್ರೋ ಟ್ಯೂಬ್ ಪದ್ಧತಿ ಬಿಟ್ಟು ಎಮಿಟರ್ ಹಾಗೂ ಪ್ರೆಷರ್ ಕಾಂಪನ್ಸೇಟಿಂಗ್ ವ್ಯವಸ್ಥೆಗೆ ಬದಲಾಗುವುದರಿಂದ ಅಪಾರ ಪ್ರಮಾಣದ ನೀರನ್ನು ಉಳಿಸಬಹುದು. ಅಡಿಕೆ ತೋಟದಲ್ಲಿ ಕೋಕೋ, ಏಲಕ್ಕಿ ಹಾಗೂ ಮೆಣಸಿನ ಗಿಡಗಳನ್ನು ಬೆಳೆಯುವುದರಿಂದ ಮಣ್ಣಿನ ತೇವಾಂಶ ಕಾಯ್ದುಕೊಳ್ಳಲು ಮತ್ತು ಹೆಚ್ಚುವರಿ ಆದಾಯ ಪಡೆಯಲು ಸಾಧ್ಯವಾಗುತ್ತದೆ. ಹರಪನಹಳ್ಳಿ ಭಾಗದಲ್ಲಿ ಅಡಿಕೆ ನಡುವೆ ಕಾಫಿ ಹಾಗೂ ಸೇಬು ಬೆಳೆಯುವ ಯಶಸ್ವಿ ಪ್ರಯೋಗಗಳು ನಡೆದಿವೆ ಎಂದು ತಿಳಿಸಿದರು. 9x9 ಅಡಿಕೆ ಹಾಕಿವಿ, ಅದ್ರ ಮಧ್ಯ 1 ಲೈನ್ ಕೊಕ್ಕೋ ಹಾಕಿವಿ, 1 ಲೈನ್ ಏಲಕ್ಕಿ ಇದು ಕರಿಮೆಣಸು ಹಾಕಿವಿ. ಆಮೇಲೆ ಏನಾಗ್ತತಿ, ಕೊಕ್ಕೋ ಹಾಕಿದಾಗ ಇಲ್ಲಿ ಬಸಣ್ಣ ಅಂದ್ರು ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಬಹಳ ಚೆನ್ನಾಗಿ ಅಂತ. ಯಾಕಂತ ನಾವು ಹಾಕ್ಮೇಲೆ ನಾವು ತಿಳ್ಕೊಂಡ್ವಿ. ಅಲ್ಲಿ ತನಕ ನನಗೂ ಗೊತ್ತಿಲ್ಲ, ಯಾರು ಒಪ್ಪಲ್ಲ. ನಮ್ಮ ಹಾಕ್ಮೇಲೆ ನಾವು ಅದರಿಂದ ಏನಾರ ಫಲ ಅನುಭವಿಸಿದಾಗನೇ ನಮಗೆ ಗೊತ್ತಾಗ್ತದೆ. ತೋಟಗಾರಿಕೆ ಜಂಟಿ ನಿರ್ದೇಶಕ ರಾಘವೇಂದ್ರ ಪ್ರಸಾದ್, ಮೆಕ್ಕೆಜೋಳ ಹಾಗೂ ಅಡಿಕೆ ಜೊತೆಯಲ್ಲೇ ಬೆಳೆಯಬಹುದಾದ ಮಿಶ್ರ ಬೆಳೆಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಲಭ್ಯವಾಗುವ ಮಾಹಿತಿಯ ಬಗ್ಗೆ ತಿಳಿಸಿದರು. ಮಾಹಿತಿ ತೆಗೆದುಕೊಳ್ಳಿ ಅಂತ ಕೇಳ್ತಾ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಇವತ್ತು ಬಂದಿರೋರು ಎಲ್ಲರೂ ಕೂಡ ತಮ್ಮರಿಗೂ ಇನ್ನು ಊರಲ್ಲಿರೋರಿಗೂ ಕೂಡ ಅಡಿಕೆ ಒಂದನೇ ಅವಲಂಬನೆ ಆಗ್ಲಾರ್ದನೆ ಅಡಿಕೆಗೆ ಅಂತರ್ ಬೆಳೆಯಾಗಿ ವಿವಿಧ ಬೆಳೆಗಳು ಏನಿದಾವೆ ನಮ್ಮಲ್ಲಿ ಸೂಟಬಲ್ ಏನಾಗ್ತದವೆ ಈ ಮಾಹಿತಿ ಕೊಡ್ತಾ ಇದ್ದಾರೆ. ನನ್ನ ಜೊತೆ ಚರ್ಚೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಸವನಗೌಡ, ಮಳೆ ಪ್ರಮಾಣ ಕಡಿಮೆಯಾಗುತ್ತಿರುವ ಈ ಸನ್ನಿವೇಶದಲ್ಲಿ ರೈತರು ಹನಿ ನೀರಾವರಿ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ ಎಂದರು. ಇದರಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಟೆಕ್ನಾಲಜಿನಲ್ಲಿ ಎಲ್ಲಾ ಮಣ್ಣಿಗೂ ಸಹ ಸೂಕ್ತ ಆಗಲ್ಲ ಸರ್. ಅದು ಇಟ್ ಈಸ್ ಹೆಂಗಪ್ಪ ಅಂತ ಹೇಳಿದ್ರೆ, ಎಲ್ಲಿ ನಮಗೆ ನೀರನ್ನ ಹಿಡಿದು ಬಿಡಬೇಕು ಅನ್ನೋದು ಸ್ವಲ್ಪ ಕೆಂಪು ಮಣ್ಣಲ್ಲಿ, ಮರಳು ಮಿಶ್ರಿತ ಮಣ್ಣಲ್ಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್.